ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಗ್ಯಾಸ್ ಅವ್ರು ಬರ್ತೀನಿ ಅಂದಿದ್ರು. ಅಂದ್ರೆ ಅದಕ್ಕೆ ಇವಾಗ ರೆಗ್ಯುಲೇಟರ್ ಎಲ್ಲ ತೆಗ್ದು ಹೊರಗಡೆ ಇಡೋಣ ಅಂತ ತಗೊಂತಾ ಇದ್ದೀನಿ. ನೋಡಿ, ಈ ಗ್ಯಾಸ್ ಟ್ರಾಲಿ ಬಂದು 1 ವರ್ಷ ಆಯ್ತು. ತುಂಬಾನೇ ಚೆನ್ನಾಗಿದೆ. ಇಷ್ಟು ವೆಯ್ಟ್ ಇದ್ರು ಕೂಡ ಗ್ಯಾಸು ತುಂಬಾನೇ ಬಾಳಿಕೆ ಬಂತು. ಮೀಶೋದಲ್ಲಿ ತಗೊಂಡಿದ್ದೆ. ಅದು 200 ಏನೋ ಅಷ್ಟೇ. ನಮ್ಮ ಮನೆಯವ್ರು ನೋಡಿ, ಇವತ್ತು ಸ್ವಲ್ಪ ದೊಡ್ಡ ಡ್ರಮ್ ಇರೋದ್ರಿಂದ ನಂಗೆ ತೊಳೆಯಕ್ಕಾಗಲ್ಲ, ನೀವೇ ತೊಳ್ದಿಡಿ, ನಾನೇ ನೀರ್ ತುಂಬ್ತೀನಿ ಅಂತ ಹೇಳಿದ್ದೆ. ಹೆಂಗ್ ತೊಳ್ದಿದ್ದಾರೆ ಅಂದ್ರೆ ಇದು ನೋಡಿದ ತಕ್ಷಣ ಫುಲ್ ಖುಷಿ ಆಯ್ತು. ಏನ್ ಇಷ್ಟೊಂದ್ ಚೆನ್ನಾಗ್ ತೊಳ್ದಿದಾರ ನಮ್ಮ ಮನೆಯವರು ಅಂತ. ನೋಡಿದ್ರೆ ನೋಡಿ ಹೆಂಗ್ ತೊಳ್ದಿದ್ದಾರೆ ಅಂತ. ಅವ್ರು ತೊಳ್ದಿದ್ ನನ್ಗೆ ಯಾಕೋ ಇಳಿಸ್ಲಿಲ್ಲ. ಮತ್ತೆ ಇವಾಗ ನಾನೇ ತೊಳಿತಾ ಇದ್ದೀನಿ ಬೈಕೊಂಡು. ಏನಂದ್ರೆ ಸ್ವಲ್ಪ ದೊಡ್ಡ ಡ್ರಮ್ ಇರೋದ್ರಿಂದ ಎತ್ತಾಕಲ್ಲ ಆಗಲ್ಲ. ಹಾಗಾಗಿ ಸ್ವಲ್ಪ ತೊಳ್ದ್ ಕೊಡ್ರಿ, ನಾನೇ ತುಂಬ್ಕೊಂತೀನಿ ಅಂತ ಹೇಳಿದ್ರು ಕೂಡ ಸರಿಯಾಗಿ ತೊಳ್ದೇ ಇಲ್ಲ. ಮತ್ತೆ ನಾನು ಡಬಲ್ ಕೆಲಸ ಮಾಡ್ದಂಗಾಯ್ತು. ಅದು ಸಾಲದು ಅಂತ 3-4 ಬಕೆಟ್ ನೀರೆಲ್ಲ ಖಾಲಿ ಮಾಡು ಅಷ್ಟು ಚೆನ್ನಾಗಿ ತೊಳ್ದಿದ್ದಾರೆ. ನೋಡಿ ಹೆಂಗ್ ತೊಳ್ದಿದ್ದಾರೆ ಅಂತ. ಅದಕ್ಕೆ ನೋಡ್, ನಾನ್ ತೊಳ್ದಿರೋದ್ಮೇಲೆ ನೀನ್ ತೊಳಿತಾ ಇದೀಯ ಅಂತ ಬೈಕೊಂಡ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನ್ ಹೇಳ್ತಿದ್ದೆ, ಭಾರಿ ಚೆನ್ನಾಗಿ ತೊಳ್ದಿದ್ದೀಯ ಬಿಡು, ಇನ್ನು ನಾನ್ ತೊಳೆಯೋದೇ ಬೇಡ, ಅಷ್ಟು ಚೆನ್ನಾಗಿ ತೊಳ್ದಿದ್ದೀಯ ಅಂತ. ಸುಮ್ನೆ ನೀರಾಕಿ ಅಲ್ಲಾಡ್ಸ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಡ್ರಮ್ನ. ಅಂದ್ರೆ ಕೆಳಗಡೆ ಉಪ್ಪು ನೀರು ಇರೋದ್ರಿಂದ ಡಸ್ಟ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ವೈಟಿಗೆ. ಅದನ್ನ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವ್ರು ಹಂಗೆ ಸುಮ್ನೆ ಅಲ್ಲಾಡ್ಸ್ಬಿಟ್ಟು ನೀರ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಇವಾಗ ನಾನೇ ತೊಳೆಯೋಣ ಅಂತ ಫುಲ್ ಇವಾಗ ತೊಳಿತಾ ಇದೀನಿ. ನಮ್ಮ ಮಾವ ಇದ್ದಿದ್ರೆ ಅವರೇ ತೊಳ್ಕೊಡ್ತಿದ್ರು. ಆದ್ರೆ ನಮ್ಮ ಮಾವ ಇರ್ಲಿಲ್ವಲ್ಲ, ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅಷ್ಟ್ ಚೆನ್ನಾಗ್ ತೊಳ್ದಿದ್ರು. ಈ ಗಂಡಸ್ರು ಕೆಲ್ಸಾನೇ ಅಷ್ಟು ಅನ್ಸುತ್ತೆ, ಎಲ್ಲ ಅರ್ಧಂಬರ್ಧ. ಕೆಲವು ಗಂಡಸ್ರು ಆಗಲ್ಲ, ತುಂಬಾ ನೀಟಾಗಿ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಇದಾರಲ್ಲ ನೋಡಿ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡೋಗಿದ್ದಾರೆ. ಇವಾಗ ನೀರಾದ್ರೂ ಬರ್ರಿ ಅಂದ್ರು. ಇಲ್ಲ, ನೀನೇ ತುಂಬ್ಕೋ, ಅದನ್ನ ಹೇಳ್ತೀಯ ಏನಾರ ಅಂದ್ಬಿಟ್ಟು ಅವ್ರು ಬರ್ಲಿಲ್ಲ. ಇವಾಗ ಮತ್ತೆ ನಾನೇ ನೀರ್ ತುಂಬೇಕು. ಅದ್ರಲ್ಲಿ ಹಸು ಧ್ವನಿ ಬಂದು ಅದನ್ನ ಎತ್ಕೊಳ್ಳೋದು, ನಾವು ತೊಳಿತೀನಿ ಅಂತ ಬಟ್ಟೆ ಎಲ್ಲ ನೆನ್ಸ್ಕೊಂತಿದ್ರು. ಬೈದು ಅವ್ರನ್ನೂ ಕಳ್ಸಿ ಆ ಕಡೆ ಇವಾಗ ಎಲ್ಲ ತೊಳ್ಕೊಂತಾ ಇದ್ದೀನಿ. ಅಂದ್ರೆ ಇದು ಹೊರಗಡೆ ಇರೋದ್ರಿಂದ ಧೂಳೆಲ್ಲ ಬೇಗನೆ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಬ್ರಷ್ ಹಾಕಿ ತೊಳ್ಕೊಂಡೆ. ಹಾಗೆ ಗ್ಯಾಸ್ ಅವ್ರು ಕೂಡ ಬಂದ್ರು ಅಷ್ಟ್ರಲ್ಲಿ. ತುಂಬಿಸ್ಕೊಳ್ಳೋಣ ಅಂತ ಹೋದೆ. ಅದು ಗ್ಯಾಸು ₹816 ಗ್ಯಾಸ್ ರೇಟು. ಆದ್ರೆ ಇವರು ಚಾರ್ಜ್ ಅಂತ ₹70 ಎಕ್ಸ್ಟ್ರಾ ತಗೊಂತಾರೆ. ಅದಕ್ಕೆ ನಮ್ಮ ಮನೆಯವರು ಅಷ್ಟೊಂದು ತಗೊಳಂಗಿಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಿದ್ರು, ನಮ್ಮ ಮ್ಯಾನೇಜರ್ ಫೋನ್ ನಂಬರ್ ಕೊಡ್ತೀನಿ, ಅವ್ರದ್ದೇ ತಗೊಳ್ಳಿ, ಫೋನ್ ಮಾಡಿ ಅಂತ. ಇವಾಗ ಕಂಪ್ಲೇಂಟ್ ರೇಸ್ ಮಾಡ್ತೀನಿ ಅಂತ ನಮ್ಮ ಮನೆಯವರು ಕೂಡ ಇದ್ ಮಾಡಿದ್ರು. ತುಂಬಾ ಮೋಸ ಮಾಡ್ತಾರೆ ಗ್ಯಾಸ್ ಅವರು ಕೂಡ. ಅದು ₹816 ಗ್ಯಾಸ್ ಇರೋದು ₹70 ಅಷ್ಟೊಂದ ತಗೊಳ್ಳೋದು ಚಾರ್ಜ್ ಅಂತ. ಗೌರ್ಮೆಂಟ್ ಅವ್ರಿಗೆ ಸಂಬಳನೂ ಕೊಡುತ್ತೆ. ನಮ್ಮ ಹತ್ರ ಈ ತರ ತಗೊಂಡ್ರೆ, ಹಳ್ಳಿ ಕಡೆ ಅಂದ್ರೆ ನಮ್ಗೆ ಉಳಿಯಾರಿಂದ ಇಲ್ಲಿಗೆ ಬರಕ್ಕೆ ಅಷ್ಟು ಆಗಲ್ಲ. ಅಂದ್ರೆ 1 ಲೀಟರ್ ಪೆಟ್ರೋಲ್ ಬರುತ್ತಪ್ಪ, ಅರ್ಧ ಲೀಟರ್ ಆದ್ರೂ ಪೆಟ್ರೋಲ್ ಬರುತ್ತೆ. 1 ಲೀಟರ್ ಬರಲ್ಲ, ಅರ್ಧ ಲೀಟರ್ ಪೆಟ್ರೋಲ್ ಬರುತ್ತೆ. ಈ ತರ ಎಷ್ಟು ಗ್ಯಾಸ್ನ ಅವ್ರು ಮಾರ್ತಾರೆ ದಿವ್ಸಕ್ಕೆ. ಅವ್ರ ಹತ್ರ ಎಲ್ಲ ₹70 ಇಸ್ಕೊಂಡ್ರೆ ಅವ್ರಿಗೆ ಎಷ್ಟು ಗಿಂಬ್ಳ ಐತಲ್ಲ. ಎಲ್ಲರೂ ಸೇರ್ ಕೇಳ್ಬೇಕು ಅನ್ಕೊಂತೀವಿ, ಯಾರು ಕೇಳಲ್ಲ. ಆದ್ರೆ ನಮ್ಮ ಮನೆಯವ್ರು ಇವತ್ತು ಕಂಪ್ಲೇಂಟ್‌ನ ರೈಸ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಡ್ರಮ್ ಎಲ್ಲ ತುಂಬ್ಕೊಂಡೆ. ನೋಡಿ ಲಸ್ಸು ನೋಡಿ, ನೈಲ್ ಪಾಲಿಶ್ ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೊರಗಡೆ ಬಿಸಾಕಿದ್ದೆ. ಅದನ್ನ ಎತ್ಕೊಂಡ್ಬಂದು ಅವನೇ ಹಚ್ಕೊಂತಾ ಇದ್ದಾನೆ. ನೋಡಿ ಹೆಂಗ್ ಹಚ್ಕೊಂಡಿದ್ದಾನೆ ಅಂತ. ಎಲ್ಲಿಗೆ ಹೋಗ್ತೀಯೋ ಹಚ್ಕೊಂಡು ಅಂತ ಕೇಳಿದ್ರೆ, ನಾನಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಫುಲ್ ಹೆಂಗ್ ಬೇಕೋ ಹಂಗೆ ಹಚ್ಕೊಂಡಿದ್ದಾನೆ. ಅದನ್ನ ಸ್ನಾನ ಮಾಡ್ಸಿದ್ರು ಹೋಗಲ್ಲ, ಅದು ಹಂಗ್ ಹಚ್ಕೊಂಡಿದ್ದಾನೆ. ಹಾಗೆ ಮಧ್ಯಾಹ್ನ ಆಗ್ತಾ ಬಂತು. ನಮ್ಮ ಅತ್ತೆಯವ್ರಿಗೂ ಕೂಡ ಇವಾಗ ಊಟ ಕೊಟ್ಟು ಕಳಿಸ್ಬೇಕು. ಅಂದ್ರೆ ಮೆಡಿಸಿನ್ ಸೌತೆಕಾಯಿನ ಬೇಯ್ಸಕ್ ಹೋಗಿದ್ದಾರೆ. ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ, ಪೂರ್ತಿ ಲಾಗು. ಹಾಗೆ ಸ್ವಲ್ಪ ಬೆಳಗ್ಗೆದು ಮತ್ತೆ ಅನ್ನ ಸಾಂಬಾರೆಲ್ಲ ಇತ್ತಲ್ಲ, ಅದನ್ನೇ ಇವಾಗ ಕೊಟ್ಟು ಕಳಿಸ್ತಾ ಇದೀನಿ. ನೀರೆಲ್ಲ ತುಂಬಿ ಅದು ಫುಲ್ ಸುಸ್ತಾಯ್ತು. ಅಂದ್ರೆ 500 ಲೀಟರ್ ಅದು 500 ಲೀಟರ್ ನೀರ್ ತುಂಬೊಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಡುತ್ತೆ. ಹೆಂಗೋ ನಲ್ಲಿ ಹತ್ರ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸಲ್ಲ. ಇಲ್ಲಾಂದ್ರೆ ದೂರ ಇದ್ದಿದ್ರೆ ತುಂಬಾ ಇದಾಗ್ತಿತ್ತು. ಅದೊಂದು ನಮಗೆ ವಾರನೂ ಬರಲ್ಲ, ಅಷ್ಟರಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ. ಅಷ್ಟು ನೀರ್ ಖರ್ಚಾಗುತ್ತೆ ನಮ್ಮ ಮನೆಗೆ. ಹಾಗೆ ರಾಗಿ ಹಸಿಟ್ಟು ಇರ್ಲಿಲ್ಲ, ಸ್ವಲ್ಪ ಜರಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದೀನಿ. ಅಲ್ಲೂ ಬಂದು ಲಸ್ಸು ನೋಡು, ಅಮ್ಮ ಎತ್ಕೊ ಬಾ ಅಂತ ಅದು ಇದ್ ಮಾಡ್ತಿದ್ದ. ಏನೇ ಕೆಲಸ ಮಾಡ್ರು ಅದು ಪೂರ್ತಿ ಅಂದ್ರೆ ಕಂಪ್ಲೀಟ್ ಆಗಿ ಮಾಡಕ್ಕೆ ಬಿಡಲ್ಲ. ಸುಮ್ನೆ ಅರ್ಧಂಬರ್ಧ ಕೆಲಸ ಮಾಡಿಸ್ತಾರೆ ಮಕ್ಳಂತೂ. ಬಂದ್ ಎತ್ಕೊ ಬಾ, ಅದ್ ಬಾ, ಇದ್ ಬಾ ಅಂತ ಹೇಳ್ತಾನೆ ಇರ್ತಾರೆ. ಅದರಲ್ಲಿ ಸ್ವಲ್ಪ ಬೈದ್ ನಿಲ್ಸಿದಕ್ಕೆ ಸುಮ್ನೆ ನಿಂತಿದ್ದ. ಹಾಗೆ ಅಂದ್ರೆ ಈ ಬಾಕ್ಸಿಗೆ 15 ದಿವಸ ಜರಡಿ ಮಾಡಿ ಇಟ್ಕೊಂಡ್ರೆ ಬಾಕ್ಸ್ ಪೂರ್ತಿ ತುಂಬುತ್ತೆ. ಅದು ನಮ್ಗೆ 15 ದಿವಸ ಬರುತ್ತೆ. ಮುಂಚೆ ಎಲ್ಲ 15 ಅಂದ್ರೆ 20, 25 ದಿವಸ ಹಾಗ್ ಬರ್ತಿತ್ತು. 1 ತಿಂಗಳು ಏನ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಆದ್ರೆ ಈ ನಡುವೆ ಸ್ವಲ್ಪ ಕೆಲ್ಸಕ್ಕೆ ಜನಗಳು ಬರ್ತಾ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಹಸಿಟ್ಟು. ಯಾಕಂದ್ರೆ ಬೇಗನೆ ಖಾಲಿ ಆಗ್ಬಿಡುತ್ತೆ. ಮಧ್ಯಾಹ್ನ 3 ಟೈಮ್ ಎಲ್ಲ ಅಡ್ಗೆ ಮಾಡ್ತಾ ಇರ್ತೀವಲ್ಲ, ಮುದ್ದೆ ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಕಮ್ಮಿನೇ ಬರುತ್ತೆ. ಈ ತರ ಬಾಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ 15 ದಿವಸ ಅಷ್ಟೇ. ಅಂದ್ರೆ ಸೌತೆಕಾಯಿ ಬಿಡ್ಸಕ್ಕೆಲ್ಲ ಬರ್ತಾ ಇರ್ತಾರಲ್ಲ, ಅದಕ್ಕೆ ಖಾಲಿನೇ ಆಗ್ಬಿಡುತ್ತೆ. ಅದ್ರಲ್ಲಿ ಸ್ವಲ್ಪ ಚೀಲ ಕೂಡ ಮುಗೀತು. 2 ಸತಿ ಬಂತು. ಅಂದ್ರೆ 1 ಸತಿ ಮಿಲ್ ಮಾಡಿಸ್ಕೊಂಡ್ ಬಂದ್ರೆ 2 ಸತಿ ಈ ತರ ಜರಡಿ ಮಾಡಿ ಇಟ್ಕೋಬಹುದು ಬಾಕ್ಸಲ್ಲಿ. ಹಾಗೆ ನಮ್ಮ ಮಾವವ್ರು ಕೂಡ ಸಪೋಟ ತಂದಿದ್ರು.
ಅದನ್ನ ಹಣ್ಣ್ ಮಾಡ್ಸಕ್ಕಿಟ್ಟೆ. ನೋಡಿ ಇವತ್ತು ಫಸ್ಟ್ ಟೈಮ್ ಅಂದ್ರೆ ಇವತ್ತೇ ಮೊದ್ಲು ನಾವು ಸೌತೆಕಾಯಿನ ಬಿಡ್ಸಿರೋದು. ಒಂದ್ 4 ತಗೊಂಡೆ ಹಂಗೆ. ಅಂದ್ರೆ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಒಂದ್ 3 ತಗೊಂಡು 4 ತಗೊಂಡಿದ್ದೆ. ಒಂದು ಅದೇನೋ ಹುಳಾಗಿತ್ತು ಬಿಸಾಕ್ಬಿಟ್ಟೆ. ಹಾಗೆ 3ನ ತಗೊಂಡು ಇವಾಗ ನೋಡಿ ಇದ್ರ ಸಿಪ್ಪೆ ಎಲ್ಲ ತೆಗ್ದು ತಿಂದೆ. ಸೋನಿ ಅದ್ರಲ್ಲೂ ಒಂದ್ ಎತ್ಕೊಂಡ್ ಹೋಗ್ಬಿಟ್ಲು. ಹಾಗೆ ಹುರುಳಿಕಾಳು ಹಿಟ್ಟಿನ ಸಾಂಬಾರ್ನ ಮಾಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ತೋರ್ಸಿದ್ದೆ ಸಾಂಬಾರ್ನ ಹೇಗ್ ಮಾಡೋದು ಅಂತ. ಇವಾಗ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಂತಾ ಇದೀನಿ. ಹಾಗೆ ಮುದ್ದೆ ಎಲ್ಲ ಮಾಡ್ಕೊಂಡು ಈ ತರ ಚೆನ್ನಾಗಿ ಮುದ್ದೆನ ಈ ತರ ಎಲ್ಲಾ ಕಡೆ ರೌಂಡ್‌ನ ತಿರುಗಿಸ್ಕೊಂಡ್ರೆ ಅಷ್ಟು ಗಟ್ಟಿ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಾಗೆ ಇದ್ ಮಾಡ್ತಾರೆ. ಒಂದೊಂದ್ ಸತಿ ನಾನು ಕೂಡ ಅದೇ ಮಾಡ್ಬಿಡ್ತೀನಿ. ಅಂದ್ರೆ ಸ್ವಲ್ಪ ಅದು ಇದು ಕೆಲ್ಸ ಇರ್ಬೇಕಾದ್ರೆ ಇನ್ನೇನಂತ ಅಂದ್ಬಿಟ್ಟು ಸುಮ್ನೆ ಆ ಕಡೆ ಹೆಂಗ್ ಬೇಕೋ ಹಂಗ್ ಮಾಡ್ಬಿಡ್ತೀನಿ. ಒಂದೊಂದ್ ಸತಿ ಅದೇನಂದ್ರೆ ಆ ತರ ಗಡಿಬಿಡಿಲಿ ಮಾಡ್ಬೇಕಾದ್ರೇನೆ ಗಂಟೆಲ್ಲ ಕಾಣಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಇವತ್ತು ನೀಟಾಗಿ ಎಲ್ಲ ಅಂದ್ರೆ ನಮ್ಮ ಮನೆಯವರು ಹೇಳ್ತಿದ್ರು ಗಂಟೆಲ್ಲ ಸಿಗುತ್ತೆ ಅದು ಮುದ್ದೆ ಸರಿಯಾಗಿ ಮಾಡಲ್ಲ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಮುದ್ದೆನ ನೀಟಾಗಿ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಒಂದೊಂದ್ ಸತಿ ಏನಾಗ್ಬಿಡುತ್ತೆ ಅಂತ ಗಂಟೆಲ್ಲ ಇರುತ್ತೆ. ಮಕ್ಳೆಲ್ಲ ಸುಮ್ನೆ ಇದ್ ಮಾಡ್ತಾ ಇರ್ತಾರಲ್ಲ ಅವಾಗ ಈ ತರ ತಪ್ಪನ್ನ ಮಾಡ್ಬಿಡ್ತೀನಿ. ಹಾಗೆ ಮುದ್ದೆ ಎಲ್ಲ ಮಾಡ್ಕೊಂಡು ಇವಾಗ ಊಟ ಮಾಡ್ಬೇಕು. ಅಂದ್ರೆ ಮುದ್ದೆ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಂಗೇನೆ ಗಂಟಿರುತ್ತಲ್ಲ ಅದನ್ನ ಸ್ವಲ್ಪ ಒಡ್ಕೊಳಲ್ಲ. ಹಾಗಾಗಿ ಅದು ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೆಸ್ಟು. ಅದು ಅಷ್ಟು ಮುದ್ದೆಲಿ ಗಂಟುಗಳ್ದು ಇರಲ್ಲ. ನಾನ್ ಪ್ರತಿ ಸಾರಿ ಹಾಕ್ತೀನಿ ಅಂದ್ರೆ ಜಾಸ್ತಿ ಮುದ್ದೆ ಮಾಡ್ಬೇಕಾದ್ರೆ ಮಾತ್ರ. ನಮ್ ಮನೆಯವ್ರಿಗೆ ಮಾಡ್ಕೊಂಡ್ರೆ ಅಷ್ಟಕ್ಕೇನ್ ಹಾಕಲ್ಲ. ಹಾಗೆ ಇವಾಗ ಮುದ್ದೆ ಎಲ್ಲ ಮಾಡ್ಕೊಂಡು ಊಟಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟು ನಮ್ಮ ಅತ್ತೆ ಮಾವ ಅವ್ರಿಗೆ ಊಟಕ್ಕೆ ಹಾಕ್ಬಿಡ್ತೀನಿ. ಆಮೇಲೆ ನಾನು ಆಮೇಲೆ ಲಾಸ್ಟಿಗೆ ನಮ್ಮ ಮನೆಯವ್ರು ಅಂದ್ರೆ ನಮ್ಮ ಮನೆಯವ್ರು ಅಂಗಡಿ ಹತ್ರ ಹೋಗಿರ್ತಾರಲ್ಲ ಅವ್ರು 9 ಗಂಟೆಗೆ ಬರ್ತಾರೆ. ಆಮೇಲೆ ಅವ್ರು ಊಟ ಮಾಡ್ತಾರೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಇದು ಅಂದ್ರೆ ಬೆಳಗಿನ ಲಾಗು. ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂತಾ ಇದ್ದೀನಿ ಟೊಮೊಟೊನೆಲ್ಲ. ಟೊಮೊಟೊ ಜಾಸ್ತಿ ಇರೋದ್ರಿಂದ ಸುಮ್ನೆ ಹುಳವೆಲ್ಲ ಆಗಿ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ. ತುಂಬಾ ಹಣ್ಣಾಗಿತ್ತು ನೋಡಿ. ಸ್ವಲ್ಪ ಫ್ರಿಡ್ಜಲ್ಲಿ ಎತ್ತಿಕ್ಕೋಬಿಡೋಣ ಅಂದ್ಬಿಟ್ಟು ಕವರಲ್ಲಿ ಹಾಕಿ ಎತ್ತಿಟ್ಕೊಂತಾ ಇದ್ದೀನಿ. ಸೋನಿ ಇಟ್ಕೊಳೆ ಕವರ್ ಅಂದ್ರೆ ಹೆಂಗೆಂಗ್ ಬೇಕು ಹಂಗಂಗೆ ಇಟ್ಕೊಂತಾ ಇದ್ದಾಳೆ. ಕರೆಕ್ಟಾಗಿ ಇಟ್ಕೊಂಡ್ಲಿಲ್ಲ. ನಾನೇ ಹೆಂಗೋ ಕರೆಕ್ಟಾಗಿ ಫೋನೆಲ್ಲ ಸೈಡಿಗೆ ಇಟ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಆಮೇಲೆ ತುಂಬಿ ಎಲ್ಲ ಬಾಕ್ಸಿಗಿಟ್ಟೆ. ಹಾಗೆ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಸಾಲೆನ ತಕ್ಕೊಂತಾ ಇದ್ದೀನಿ. ಅಂದ್ರೆ ಅದು ಮಸಾಲೆ ಬಾಕ್ಸಿಗೆ ಖಾಲಿ ಆಗಿತ್ತು ಮಸಾಲೆ ಎಲ್ಲ. ಹಾಗಾಗಿ ಇವಾಗ ಬಾಕ್ಸಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ಕೊಂತಾ ಇದ್ದೀನಿ. ಅದು ಸೋಯಾ ಚಂಕ್ಸ್ ಎಷ್ಟ್ ದಿವ್ಸದಿದೆ ಅದ್ರಲ್ಲೇನು ಮಾಡ್ತಾನೆ ಇಲ್ಲ. ಏನಾರ ಮಾಡ್ಬೇಕು ಅನ್ಕೊಂತೀನಿ. ಮರ್ತೇ ಹೋಗ್ತೀನಿ. ಬಾಕ್ಸ್ ಮೇಲ್ಗಡೆ ಇರುತ್ತೆ ಮರ್ತೇ ಹೋಗ್ತೀನಿ. ಫ್ರಿಡ್ಜಲ್ಲಿ ಎತ್ತಿಟ್ಕೋಬೇಕು ಅದನ್ನ. ಸ್ವಲ್ಪ ಅಂದ್ರೆ ಅವಾಗ ಮರೆಯಲ್ಲ. ಅಂದ್ರೆ ಕಣ್ಮುಂದೆ ನೋಡ್ತಾ ಇರ್ತೀವಲ್ಲ ಅದಕ್ಕೆ ಅದು ಬಾಕ್ಸಲ್ಲಿದ್ರೆ ಹಂಗೆ ಬಾಕ್ಸಲ್ಲೇ ಉಳ್ದ್ಕೊಂಡ್ಬಿಡುತ್ತೆ. ಹಾಗೆ ಮಸಾಲೆನೆಲ್ಲ ತೆಗ್ದಿಟ್ಕೊಂತಾ ಇದ್ದೀನಿ ನೋಡಿ. ಇದು ಯಾವಾಗ ಗೊತ್ತಾ ಮಸಾಲೆ ತಂದಿದ್ದು? ಒಂದು 4 ತಿಂಗಳು ಆಗ್ತಾ ಬಂತು ಮಸಾಲೆ ತಂದು. ಅಂದ್ರೆ ಎಲ್ಲ ಕಾಲ್ ಕೆಜಿ ತಂದಿದ್ರು ನಮ್ಮ ಮನೆಯವರು. ಆ ನೋಡಿ ಅದಿನ್ನೂ ಉಳಿತಾಯ ಆಗ್ತಿದೆ. ಅಂದ್ರೆ ಎಷ್ಟ್ ಬೇಕೋ ಅಷ್ಟು ಬಾಕ್ಸಿಗೆ ಹಾಕೊಂಡು ಎತ್ತಿಕ್ಕೊಂಡ್ಬಿಡ್ತೀನಿ. ಇವಾಗ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನೋಡಿ ತುರ್ದಿಟ್ಟಿರ್ತಕ್ಕಂಥ ತೆಂಗಿನಕಾಯಿ ಮತ್ತೆ ಮಸಾಲೆ ಅಂದ್ರೆ ಚಕ್ಕೆ, ಲವಂಗ ಮತ್ತೆ ಕಾಳುಮೆಣಸುನ ಹಾಕಿ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ನಾನ್ ಯಾವ ತರ ಟೊಮೊಟೊ ಬಾತ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನುಚ್ಚಕ್ಕಿಲಿ ಮಾಡಿದ್ದೆ. ತುಂಬಾನೇ ಚೆನ್ನಾಗ್ ಬಂದಿತ್ತು. ಲಸು ನೋಡಿ ಡ್ಯಾನ್ಸ್ ಮಾಡ್ತಿದ್ದ ಅವನು ಕೂಡ. ಫಸ್ಟು ಎಣ್ಣೆ ಹಾಕೊಂಡು ಕುಕ್ಕರಲ್ಲೇ ಮಾಡ್ಕೊಂತಿದ್ದೀನಿ. ಅಂದ್ರೆ ನಾವು 3 ಜನ, ನಮ್ಮ ಮಾವವ್ರಿಲ್ಲ. ನೋಡಿ ಇವಾಗ ಮಸಾಲೆನೆಲ್ಲ ಹಾಕೊಂತಾ ಇದೀನಿ. ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತೆ ಫ್ಲವರ್ ಪಾಟು, ಮರಾಠಿ ಮೊಗ್ಗದೆಲ್ಲ ಹಾಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಂದ್ರೆ ಶುಂಠಿ ಇರ್ಲಿಲ್ಲ ಮತ್ತೆ ಬೆಳ್ಳುಳ್ಳಿ ಕೂಡ ಕಮ್ಮಿ ಇತ್ತು. ಬೆಳ್ಳುಳ್ಳಿ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು. 1, 2 ಇತ್ತಲ್ಲ ಇನ್ನೇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ತರೋಣ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನೇ ತಗೊಂಡು ಅಂಗಡಿಯಿಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದ್ಲು ₹5 ಬರ್ತಿತ್ತು. ಇವಾಗಂತೂ ₹10. ಅದ್ರಲ್ಲೂ 2 ಚಮಚ ಅಷ್ಟು ಇರೋದು. ಮುಂಚೆ ₹5ಗೆ 2 ಚಮಚ ಅಷ್ಟು ಇರ್ತಿತ್ತು. ಇವಾಗೆಲ್ಲ ದುಬಾರಿ ಆಗ್ಬಿಟ್ಟಿದೆ. ದುಬಾರಿ ದುನಿಯಾ. ನೋಡಿ ಈ ತರ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ವಲ್ಲ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿನ ಹಾಕೊಂತಾ ಇದ್ದೀನಿ. ಈರುಳ್ಳಿ ಕೂಡ ಕಮ್ಮಿ ಇತ್ತು. ಯಾಕಂದ್ರೆ ರೇಟ್ ಅಂತೂ ಕೇಳ್ತಾನೆ ಇರ್ತೀವಿ. ಬರೀ ₹100ಗೆ 3 ಕೆಜಿ. ನಮ್ಮ ಈರುಳ್ಳಿ ಗಿಡ ಬರೋ ತನಕ ಸ್ವಲ್ಪ ಇವಾಗ ಕಮ್ಮಿನೇ ಹಾಕ್ಬೇಕು ಈರುಳ್ಳಿನ ಅನ್ಕೊಂತೀನಿ. ಆದ್ರೂ ಒಂದೊಂದ್ ಸತಿ ಜಾಸ್ತಿ ಹಾಕ್ಬಿಡ್ತೀನಿ. ಈರುಳ್ಳಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕೊಂಡೆ. ಹಾಗೆ ಟೊಮೊಟೊ ಬಾತ್ ಅಂದ್ಮೇಲೆ ಟೊಮೊಟೊ ಜಾಸ್ತಿ ಇಲ್ದೆ ಟೊಮೊಟೊ ಬಾತ್ ಹೇಗಾಗುತ್ತೆ? ಹಾಗಾಗಿ ಸ್ವಲ್ಪ ಟೊಮೊಟೊನ ಜಾಸ್ತಿನೇ ಹಚ್ಕೊಂಡಿದ್ದೀನಿ. ನೋಡಿ ಇವಾಗ ರುಬ್ಕೊಂಡಿದ್ದಂತ ಮಸಾಲೆನ ಹಾಕೊಂತಾ ಇದ್ದೀನಿ. ನಾನು ಅಂದ್ರೆ ಇವಾಗ 2 ಲೋಟ ಅಕ್ಕಿ ತಗೊಂಡ್ರೆ 4 ಲೋಟ ನೀರೇ ಹಾಕ್ಬೇಕು ಅಂತ ಏನಿಲ್ಲ. ಸುಮ್ನೆ ಹಾಕ್ತೀನಿ. ಒಂದ್ ಮೀಡಿಯಮ್‌ಗೆ ಹಾಕಿರ್ತೀನಿ. ಅದು ತುಂಬಾನೇ ಚೆನ್ನಾಗ್ ಬಂದಿರುತ್ತೆ. ಇವಾಗ ನೋಡಿ 1 ಚಮಚ ಅಷ್ಟು ಖಾರದ ಪುಡಿನ ತಗೊಂಡೆ. ಅಂದ್ರೆ ಖಾರದ ಪುಡಿ ಅಷ್ಟು ಇದಿರ್ಲಿಲ್ಲ. ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಅಂದ್ರೆ ಈ ಚಳಿಗೆ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿರ್ಲಿ ಅಂತ. ನೋಡಿ ಇವಾಗ
ಟೊಮೊಟೊ ಗೊಜ್ಜು ಗ್ರೇವಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ 2 ಬೌಲಷ್ಟು ಅಕ್ಕಿನ ತೊಗೊತೀನಿ. ಅಂದರೆ ಇದು ನುಚ್ಚಕ್ಕಿ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತ್ ಅಂತೂ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರ್ಕೊತಾ ಇದ್ದೀನಿ. ಅದು ಏನಾರ ಅನ್ಕೊಂತೀನಿ ಈ ಥರ ಸಿಡಿಕೊಂಬಾರ್ದು, ಎಲ್ಲ ನೀಟಾಗಿ ಇಟ್ಕೋಬೇಕು ಅಂತ. ಆದರೂ ಒಂದೊಂದು ಸತಿ ಸಿಡ್ದೋಗ್ಬಿಡುತ್ತೆ ಟೈಲ್ಸ್ ಮೇಲೆ. ಆಮೇಲೆ ಇದಾದ್ಮೇಲೆ ಎಲ್ಲ ಒರೆಸ್ಕೊಬೇಕು. ನೋಡಿ ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಳ್ಳೋಣ. ನೋಡಿ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅಂದಾಜು ಮೇಲೆ ತಗೊಳ್ಳಲ್ಲ, ಸುಮ್ಮನೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೊಗೊಂಡು ಹಾಕ್ಕೊಳ್ಳೋದೆ. ಅದಂತೂ ಪರ್ಫೆಕ್ಟಾಗಿ ಬಂದಿರುತ್ತೆ. ಅಂದರೆ ಯಾವಾಗಲೂ ಮಾಡ್ತಿರ್ತೀವಲ್ಲ ಹೆಣ್ಮಕ್ಳು, ಅದರಲ್ಲಿ ಎಲ್ಲ ಚಾಂಪಿಯನ್ ಅಲ್ವಾ. ಸುಮ್ಮನೆ ಹಾಕೋದು ಅದಂತೂ ಕರೆಕ್ಟಾಗಿ ಬಂದಿರುತ್ತೆ. ಒಂದೊಂದು ಟೈಮ್ ಅಷ್ಟೇ ಅದನ್ನು ಅಳತೆ ಪ್ರಕಾರ ಮಾಡೋದು. ಅಂದರೆ ಯಾರಾರ ಗೆಸ್ಟ್ ಬಂದರೆ ಮಾತ್ರ. ಅವ್ರ ಮುಂದೆ ನಾವು ಅಡುಗೆ ಚೆನ್ನಾಗಿ ಮಾಡಿರಲ್ಲ ಅಂತ ಅನ್ನಿಸ್ಕೊಬಾರ್ದಲ್ಲ, ಅದಕ್ಕೆ ಪರ್ಫೆಕ್ಟಾಗಿ ಬರಲಿ ಅಂತ ಗ್ಲಾಸ್ ಅಳತೆ ಎಲ್ಲ ತೊಗೊಳ್ಳೋದು. ಮನೆಯವರಿದ್ದರೆ ಏನಿಲ್ಲ ಬಿಡು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡ್ಕೊಳ್ಳೋದು. ಆದರೆ ಏನು ಎಡವಟ್ಟಾಗುತ್ತೆ ಅಂದರೆ ಈ ಥರ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆವಾಗ ಗ್ಲಾಸ್ ಅಳತೆ ತೊಗೊಂಡು ಮಾಡಬೇಕಾದ್ರೆ ಕುಟ್ಟೋಗೋದು. ಅಂದರೆ ಅದು ಕರೆಕ್ಟಾಗಿ ಬರಲ್ಲ, ಫುಲ್ಲು ಇದಾಗ್ಬಿಡುತ್ತೆ. ಆವಾಗ ಅನ್ಕೊಂತೀವಿ ಆ ಥರ ಮಾಡಿದ್ರೇ ಚೆನ್ನಾಗಿ ಬಂತು, ಇವತ್ತು ಯಾಕೆ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ರು ಕೂಡ ಚೆನ್ನಾಗಿ ಬರಲಿಲ್ವಲ್ಲ ಅಂತ ಅನ್ಕೊಂತೀವಿ. ನೋಡಿ ಇವಾಗ ಟೊಮೊಟೊ ಬಾತ್ ಕೂಡ ರೆಡಿ ಆಯಿತು. ಇವಾಗ ಒಂದು 2 ವಿಷಲ್ ಸಿಹಿ ಅಂದರೆ ಮುಗೀತು, ಟೊಮೊಟೊ ಬಾತ್ ರೆಡಿ ಆಯಿತು. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವರು ಸೋನಿ, ಸಸು 3 ಜನನೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಬಾಳೆಹಣ್ಣು ನಾನು ಹಣ್ಣು ಮಾಡಿಸಿದ್ನಲ್ಲ, ನೋಡಿ ಕಲರ್ ಬಂದಿದೆ. ಸ್ವಲ್ಪ ಹಣ್ಣಾಗಬೇಕಾಗಿತ್ತು. ಇದೊಂದು ನೈಟಿಗೆ ಹಣ್ಣಾಗುತ್ತೆ ಮತ್ತೆ. ಅಂದರೆ ಅದು ಹಣ್ಣಾಗಿರೋದು ಹೆಚ್ಚು. ಅಂದರೆ 1 ತಿಂಗಳು ಇರಬೇಕಾಗಿತ್ತು ಅದು ಬಾಳೆಗೊನೆ. ಅಷ್ಟರಲ್ಲಿ ಕರಡಿ ಕಿತ್ತಾಯಿತಲ್ಲ, ಇನ್ನೇನು ಮಾಡೋದು ಅಂತ ಅದನ್ನೇ ಹಣ್ಣು ಮಾಡಿಸಿದೆ. ಲಸು ಮತ್ತು ಸೋನಿಗೂ ಇಬ್ರಿಗೂ ಸ್ನಾನ ಮಾಡಿಸಿ ಅಂಗನವಾಡಿಗೆ ಬಿಟ್ಟು ಬರ್ತಾ ಇದ್ದಾರೆ. ಮತ್ತು ಹಾಗೆ ದುಬಾರಿ ಇದಾಗ್ಬಿಟ್ಟಿತ್ತು. ಅಂದರೆ ಬಾಳೆಹಣ್ಣಂತೂ 20 ರೂಪಾಯಿ ಕೆಜಿ ಬರ್ತಾನೆ ಇರ್ತಾರೆ, ತಗೊತಾನೆ ಇರ್ತೀವಿ. ಹಾಗೆ ನೋಡಿ ರಾಶಿ ಬಟ್ಟೆ ಬಿದ್ದುಬಿಟ್ಟಿದೆ. ಎಷ್ಟು ಬಟ್ಟೆ ಅಂದರೆ 2 ದಿವ್ಸಕ್ಕೆ 3 ಸತಿ ಒಗಿತಾನೆ ಇರಬೇಕು, ಆದರೂ ಅಷ್ಟು ಬಟ್ಟೆ ಇರುತ್ತೆ. ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯವ್ರು ಬಂದಿದ್ರು. ಕೂಗಿದ ತಕ್ಷಣ ಓಡೋದೆ, ಇರಲಿಲ್ವಲ್ಲ ಹಾಗಾಗಿ. ಹೋಗಿ 100 ರೂಪಾಯಿಗೆ 3 ಕೆಜಿ, 2.5 ಕೆಜಿ ದೊಡ್ಡ ಗೆಡ್ಡೆ ಈರುಳ್ಳಿ, ಸಣ್ಣದು 3 ಕೆಜಿ. ಸೊ ಅಂದರೆ ಸ್ವಲ್ಪ ಮೇಂಟೈನ್ ಆಗಬೇಕಂದ್ರೆ ಸಣ್ಣದೇ ಇರಬೇಕು. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು 100 ರೂಪಾಯಿ ಬೆಳ್ಳುಳ್ಳಿ, ಅದು ಬರೀ 320 ಗ್ರಾಮ್ ಅಷ್ಟು. ಎಷ್ಟು ಇದಾಗಿದೆ ಅಂದರೆ ರೇಟು, ಬರೀ 200 ರೂಪಾಯಿಗೆ ಇಷ್ಟು ಐಟಮ್ ನೋಡಿ ಒಂಥರ ಹೊಟ್ಟೆ ಉರಿದೋಗ್ಬಿಡುತ್ತೆ ಒಂದೊಂದು ಸತಿ ಈ ಥರ ಅಮೌಂಟ್ ಎಲ್ಲ ಖರ್ಚಾಗ್ಬಿಟ್ರೆ. ಅರ್ಧಂಬರ್ಧ ಬಟ್ಟೆ ತೊಳಿತಾ ಇದೆ, ಇವಾಗ ಇಷ್ಟು ತೊಳಿಬೇಕು. ಮತ್ತು ಈ ಮಕ್ಕಳು ಬಟ್ಟೆ ಅಂತೂ ತೊಳೆಯೋಕೆ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅವ್ರದ್ದೆಲ್ಲ ತೊಳ್ದು ಆ ಕಡೆ ಒಣಗಿಸಿ ಬಂದಿದ್ದೀನಿ. ಹಾಗೆ ಇವತ್ತು ದಿಮ್ ಕವರು, ಬೆಡ್ಶೀಟ್ ಎಲ್ಲ ತೊಳೆಯೋಣ ಅಂದ್ಬಿಟ್ಟು ಉಜ್ಜಿ ಸಾಕಾಯಿತು. ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ತಿಂಡಿ ತಿಂದುಬಿಟ್ರೆ ಸುಮ್ಮನೆ ಕುತ್ಕೊಂಡ್ಬಿಡೋಣ ಆ ಥರ ಸೋಂಬೇರಿ ಥರ ಆಗ್ಬಿಡ್ತೀನಿ. ಹಾಗಾಗಿ ಇನ್ನೂ ತಿಂಡಿನೂ ತಿಂದಿಲ್ಲ. ಹಾಗೆ ಸ್ವಲ್ಪ ಒಗೆದ್ಬಿಟ್ಟು ತಿನ್ನೋಣ. ಏನಾಗುತ್ತೆ ಅಂದರೆ ತಿಂಡಿ ತಿಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು, ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಫಸ್ಟು ಬಟ್ಟೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಬಟ್ಟೆನ ಒಕ್ಕೊತಾ ಇದ್ದೀನಿ. ನೋಡಿ ದಿಮ್ ಕವರ್ ಅಂತೂ ಬೇಗನೆ ಇದಾಗ್ಬಿಡುತ್ತೆ. ಅಂದರೆ ಎಣ್ಣೆ ಹಾಕೊಂಡು ಹೋಗಿ ಮನಿಕೊಂಡ್ಬಿಡ್ತೀವಿ, ಅದು ಎಣ್ಣೆಯಲ್ಲಿ ಇರೋ ಕರೆ ಎಲ್ಲ ಕಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಅದು ಅಂದರೆ ತಿಂಗ್ಳಿಗೊಂದ್ಸತಿ ತೊಳೆದ್ರೂ ಕೂಡ ದಿಮ್ನಲ್ಲಿ ಎಷ್ಟು ಕೊಳೆ ಹೋಗ್ತಾ ಇದೆ ನೋಡಿ. ಈ ಮಿಷಿನ್ಗೆಲ್ಲ ಹಾಕಿದ್ರೆ ಈ ಥರ ಕೊಳೆ ಹೋಗುತ್ತಾ? ನಾವೇ ಈ ಥರ ಉಜ್ಜಿದ್ರು ಕೂಡ ಅಷ್ಟೊಂದು ಕೊಳೆ ಇರುತ್ತೆ. ಹಾಗೆ ಬಟ್ಟೆ ಎಲ್ಲ ತೊಳ್ಕೊಂಡು ಇನ್ನು ಬೆಡ್ಶೀಟ್ ಇದೆ 2, ಅದನ್ನು ಒಗಿಬೇಕು. ಅಂದರೆ ಚಿಕ್ಕ ಬೆಡ್ಶೀಟು, ಅದ್ರಲ್ಲಿ ನಾನೇ ಒಗೆದ್ಬಿಡ್ತೀನಿ. ಅದು ದೊಡ್ಡ ಬೆಡ್ಶೀಟ್ ಆದರೆ ಒಂದ್ಸತಿ ಅಂದರೆ ಇದಾಗ್ಬಿಟ್ಟಿತ್ತು, ಬಟ್ಟೆ ಬೀಳುತ್ತಲ್ಲ ಆ ಥರ ಆಗ್ಬಿಟ್ಟಿತ್ತು. ಆ ಥರ ಒಗಿಯಕ್ಕೆ ಹೋಗಲ್ಲ. ನಮ್ಮ ಮಾವ ಇಲ್ಲ ನಮ್ಮ ಮನೆಯವರು ಇಬ್ಬರೇ ಒಗಿತಾರೆ. ಒಂದ್ಸತಿ ನಮ್ಮ ಮನೆಯವ್ರಿಗೂ ಕೂಡ ಬಟ್ಟೆ ಬಿದ್ದುಬಿಟ್ಟಿದ್ರು, ಅವತ್ತಿಂದ ಅವರು ಮುಟ್ಟಲ್ಲ. ನಮ್ಮ ಮಾವ ಮಾತ್ರ ಬಕೆಟಲ್ಲಿ ಹಾಕೊಂಡು ತುಳಿತಾರೆ. ಒಂದೊಂದು ಸತಿ ನಾನು ಕೂಡ ಬಕೆಟಲ್ಲಿ ಹಾಕೊಂಡು ತುಳಿದ್ಬಿಡ್ತೀನಿ. ಲಸು ಜಾಸ್ತಿ ಟಾಯ್ಲೆಟ್ಗೆ ಹೋಗಿ ಜಾಸ್ತಿ ಸ್ಮೆಲ್ ಬರ್ತಾಯಿದ್ರೆ ಆ ಥರ ಎಲ್ಲ ಆದಾಗ ತೊಳಿತಾನೆ ಇರ್ತೀನಿ ಬೆಡ್ಶೀಟ್ ಎಲ್ಲ. ಆದರೂ ಕೂಡ ಮಕ್ಕಳು ಈ ಥರ ಟಾಯ್ಲೆಟ್ ಮಾಡ್ಕೊಂಡು ಎಲ್ಲ ಇದು ಮಾಡಿಬಿಡ್ತಾರೆ, ಎಷ್ಟು ತೊಳೆದ್ರೂ ಸಾಲದು. 2-3 ದಿವ್ಸಕ್ಕೆ ಒಂದ್ಸತಿ ತೊಳಿತಾನೆ ಇರಬೇಕು ಬಟ್ಟೆ, ಆದರೂ ಕೂಡ ಎಷ್ಟು ಬೀಳ್ತಾನೆ ಇರುತ್ತೆ. ಅಂದರೆ ನಮ್ಮ ಮನೇಲಿ 6 ಜನ ಇರೋದ್ರಿಂದ ಡೈಲಿ ಸೋನಿ ಲಸುದೇ ಜಾಸ್ತಿ ಇರುತ್ತೆ. ಇವಾಗ ಅವ್ರ ಬಟ್ಟೆನ ಫಸ್ಟು ಒಗೆದ್ಬಿಟ್ಟು ಅವ್ರದ್ದೇ ಫಸ್ಟ್ ಒಣಗಾಕ್ಬಿಡ್ತೀನಿ. ಅಂದರೆ ಚಿಕ್ಕ ಮಕ್ಳದ್ದು ನೈಟೆಲ್ಲ ಬಿಡಲ್ಲ, ಹಾಗಾಗಿ ಬೇಗ ಒಣಗ್ಕೊಳ್ಳಿ ಅಂದ್ಬಿಟ್ಟು ಅವ್ರದ್ದೇ ಫಸ್ಟು ತೊಳೆದ್ಬಿಟ್ಟು ಇವಾಗ ಬೆಡ್ಶೀಟ್ನ ತೊಳ್ಕೊತಾ ಇದ್ದೀನಿ. ನಮ್ಮ ಮಾವ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ತಂದಿದ್ರು ಬೆಡ್ಶೀಟು, ಅದನ್ನೇನು ಮತ್ತೆ ಹೊರಗಡೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಳೆದು. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.